ಓಂ ಶ್ರೀ ಲಲಿತಾದೇವ್ಯೈ ನಮಃ. ಶ್ರೀ ಲಲಿತಾ ಸಹಸ್ರನಾಮ ಅರ್ಥಚಿಂತನೆ ಭಾಗ 131 ಶ್ಲೋಕ 163. ತ್ರಯೀ ತ್ರಿವರ್ಗ ನಿಲಯಾ ತ್ರಿಸ್ಥಾ ತ್ರಿಪುರಮಾಲಿನಿ ನಿರಾಮಯಾ ನಿರಾಲಂಬಾ ಸ್ವಾತ್ಮ ರಾಮಾ ಸುಧಾಶ್ರುತಿ. ತ್ರಯೀ ಅಂತಂದರೆ ವೇದ ಅಂತ ಅರ್ಥ. ಋಗ್ವೇದ, ಯಜುರ್ವೇದ, ಸಾಮವೇದ ಈ ಮೂರನ್ನು ಮುಖ್ಯವಾದಂತಹ ವೇದಗಳು ಅಂತ ಕರೀತಾರೆ. ನಾಲ್ಕನೆಯದಾದಂತಹ ಅಥರ್ವ ವೇದ ಅದು ಯಜ್ಞದ ದೃಷ್ಟಿಯಿಂದ ಸೃಷ್ಟಿ ಮಾಡಿದಂಥದ್ದು. ಹಾಗಾಗಿ ಜಗನ್ಮಾತೆ ವೇದಗಳ ಸ್ವರೂಪ. ತ್ರಿವರ್ಗ ನಿಲಯ, ಮೂರು ವರ್ಗಗಳಿಗೆ ನಿಲಯ ಅಂದರೆ ಆಶ್ರಯವಾಗಿರುವಂಥವಳು. ಮೂರು ವರ್ಗಗಳು ಅಂತಂದರೆ ಧರ್ಮ, ಅರ್ಥ, ಕಾಮ. ಮೋಕ್ಷ ಅನ್ನುವಂಥದ್ದು ನಾಲ್ಕನೆಯ ವರ್ಗ, ಅದು ಜಗನ್ಮಾತೆಯ ಸ್ವರೂಪವೇ ಆಗಿರುತ್ತೆ. ಹಾಗಾಗಿ ಧರ್ಮ, ಅರ್ಥ, ಕಾಮಗಳಿಗೆ ಆಶ್ರಯವಾದವಳು ಜಗನ್ಮಾತೆ. ತ್ರಿಸ್ಥಾ, ಸ್ಥಾ ಅಂತಂದರೆ ಇರುವವಳು, ತ್ರಿ ಅಂದರೆ ಮೂರು, ತ್ರಿಸ್ಥಾ ಅಂತಂದರೆ ಮೂರರಲ್ಲಿ ಇರುವವಳು. ಯಾವ ಮೂರರಲ್ಲಿ ಅಂತಂದರೆ ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲ. ಮೂರೂ ಕಾಲಗಳಲ್ಲಿ ಜಗನ್ಮಾತೆ ಇರ್ತಾಳೆ ಎನ್ನುವಂಥ ಅರ್ಥವನ್ನು ಈ ಒಂದು ನಾಮ ಕೊಡುತ್ತೆ. ಅಷ್ಟೇ ಅಲ್ಲದೆ ಓಂಕಾರದಲ್ಲಿರುವಂತಹ ಅಕಾರ, ಉಕಾರ, ಮಕಾರಗಳಲ್ಲಿ ಜಗನ್ಮಾತೆಯೇ ಇದ್ದಾಳೆ. ಮುಂದಿನ ನಾಮ ತ್ರಿಪುರ ಮಾಲಿನಿ. ಮೂರು ಪುರಗಳನ್ನು ಮಾಲೆಯಾಗಿ ಧರಿಸಿರುವವಳು ತ್ರಿಪುರ ಮಾಲಿನಿ. ಇಲ್ಲಿ ಶ್ರೀಚಕ್ರದ ವಿವರಣೆಯನ್ನು ನೋಡಬೇಕಾದ್ರೆ ನಾವು ಈ ವಿಚಾರವನ್ನು ಅದಾಗಲೇ ಒಂದು ಬಾರಿ ನೋಡಿದ್ದೀವಿ. ತ್ರಿಪುರ ಮಾಲಿನಿ ಎನ್ನುವಂತಹ ನಾಮ ಶ್ರೀಚಕ್ರದ ಅಂತರ್ದಶಾರ ಚಕ್ರದ ಅಭಿಮಾನಿ ದೇವತೆ ಹೆಸರು. ನಿರಾಮಯ, ಆಮಯ ಅಂದರೆ ರೋಗ, ನಿರಾಮಯ ಅಂತಂದರೆ ರೋಗರಹಿತಳು. ಜಗನ್ಮಾತೆ ರೋಗರಹಿತಳು ಅನ್ನುವಂತಹ ಈ ನಾಮವನ್ನು ಸದಾವಕಾಲ ನಾವು ಸ್ಮರಿಸ್ತಾ ಇದ್ದರೆ ನಾವು ಕೂಡ ರೋಗಗಳಿಂದ ಮುಕ್ತರಾಗಬಹುದು ಅಂತ ಅದರ ಫಲಶ್ರುತಿ. ನಿರಾಮಯ, ಜಗನ್ಮಾತೆಗೆ ಯಾಕೆ ರೋಗ ಇಲ್ಲ ಅಂತ ಹೇಳಿದ್ರೆ, ಅಥವಾ ಈ ನಾಮ ಯಾಕೆ ಬಂತು ಅಂತಂದರೆ ಭಕ್ತರ ಕಲ್ಯಾಣಕ್ಕಾಗಿ ಬಂದಿರೋದು ಒಂದು. ಎರಡನೇದಾಗಿ ಜಗನ್ಮಾತೆ ದೇಹರಹಿತಳು, ಅವಳು ಆತ್ಮಸ್ವರೂಪಳು. ಹಾಗಾಗಿ ನಿರಾಮಯ. ನಿರಾಲಂಬ, ಆಲಂಬ ಅಂತಂದರೆ ಆಶ್ರಯ. ನಿರಾಲಂಬ ಅಂತಂದರೆ ಆಲಂಬ ಶೂನ್ಯಳು, ಆಲಂಬ ಅನ್ನುವಂಥದ್ದು ಇಲ್ಲ. ಎಲ್ಲಕ್ಕೂ ಅವಳೇ ಆಲಂಬನ ಆಗಿರಬೇಕಾದ್ರೆ ಅವಳಿಗೆ ಯಾವುದು ಆಲಂಬ ಆಗತ್ತೆ ಅಂದರೆ ಎಲ್ಲದಕ್ಕೂ ಅವಳೇ ಆಶ್ರಯವಾದರೆ ಅವಳಿಗಿನ್ಯಾವ ಆಶ್ರಯದ ಅವಶ್ಯಕತೆಯೂ ಇರೋದಿಲ್ಲ. ಹಾಗಾಗಿ ನಿರಾಲಂಬ. ಸ್ವಾತ್ಮ ರಾಮ, ಸ್ವ ಆತ್ಮರಾಮ, ತನ್ನ ಆತ್ಮದಲ್ಲಿಯೇ ರಮಿಸುವಂಥವಳು. ನಾವೆಲ್ಲ ಆನಂದಕ್ಕಾಗಿ, ಸುಖಕ್ಕಾಗಿ ಹೊರಗಡೆ ಇರುವಂತಹ ವಸ್ತುಗಳಲ್ಲಿ ರಮಿಸ್ತಾ ಇದ್ದೀವಿ. ಆದರೆ ನಮಗೆ ಆನಂದ, ನಿಜವಾದ ಆನಂದ ಸಿಗ್ತಾ ಇಲ್ಲ. ಯಾಕಂತಂದರೆ ಆ ಹೊರ ಜಗತ್ತಿನ ವಸ್ತುಗಳೇ ಶಾಶ್ವತವಲ್ಲ. ಶಾಶ್ವತವಲ್ಲದ ವಸ್ತುಗಳು ಶಾಶ್ವತವಾದ ಆನಂದವನ್ನು ಹೇಗೆ ಕೊಡುತ್ತವೆ? ಹಾಗಾಗಿ ಶಾಶ್ವತವಾದದ್ದರಲ್ಲೇ ನಾವು ಹುಡುಕಬೇಕು. ಆ ಶಾಶ್ವತವಾದದ್ದು ಯಾವುದು ಅಂದರೆ ನಮ್ಮ ಆತ್ಮಾನಂದ. ಅಂತಹ ಆತ್ಮಾನಂದವನ್ನು ಜಗನ್ಮಾತೆ ಯಾವಾಗಲೂ ಅನುಭವಿಸ್ತಾ ಇದ್ದಾಳೆ ಎನ್ನುವಂಥದ್ದು ಸ್ವಾತ್ಮಾರಾಮ ಎನ್ನುವಂತಹ ನಾಮದ ಅರ್ಥ. ಕೊನೆಯ ನಾಮ ಸುಧಾಶ್ರುತಿ. ಸುಧಾ ಅಂತಂದರೆ ಅಮೃತ, ಶ್ರುತಿ ಅಂತಂದರೆ ವರ್ಷಿಣಿ. ಅಮೃತವನ್ನು ವರ್ಷಿಸುವಂಥವಳು, ಅಮೃತವನ್ನು ಸುರಿಸುವಂಥವಳು. ಇದು ಅಷ್ಟೇ ಶ್ರೀಚಕ್ರದ ವಿವರಣೆಯನ್ನು ಹೊಂದಿರುವಂತಹ ನಾಮ. ಸಹಸ್ರಾರ ಕರ್ಣಿಕೆಯ ಚಂದ್ರನಲ್ಲಿರುವಂತಹ ಅಮೃತ ಕುಂಡಲ, ಆ ಕುಂಡಲಿನಿಯ ದ್ವಾರ ಈ ಅಮೃತ ಅನ್ನುವಂಥದ್ದು ಹರಿದು ಡಾಕಿನ್ಯಾದಿ ಮಂಡಲಗಳನ್ನು ಆಪ್ಯಾಯನಗೊಳಿಸುತ್ತೆ ಅಂತ ಅದರ ವಿವರಣೆ. ನಾವು ದೀರ್ಘವಾದಂತಹ ಮೆಡಿಟೇಷನ್ ಅಥವಾ ಧ್ಯಾನವನ್ನು ಮಾಡಿದ್ರೆ ನಮ್ಮ ದೇಹದಲ್ಲಿರುವಂತಹ ಚಕ್ರಗಳು ಆ್ಯಕ್ಟಿವ್ ಆಗ್ತವೆ. ಆ ಚಕ್ರಗಳು ಜಾಗೃತವಾದಾಗ ಅದರಲ್ಲಿ ಸಹಸ್ರಾರ ಕರ್ಣಿಕೆಯಲ್ಲಿರುವಂತಹ ಚಂದ್ರಮಂಡಲ ಅನ್ನುವಂಥದ್ದು ಏನಿದೆ, ಅಲ್ಲಿಂದ ಒಂದು ಹನಿ ಅಮೃತ ಅನ್ನುವಂಥದ್ದು ವರ್ಷಿಸುತ್ತೆ, ಬೀಳುತ್ತೆ. ಅದರಿಂದ ತೃಪ್ತಳಾಗುವಂಥವಳು ಜಗನ್ಮಾತೆ. ಅದನ್ನು ನಾವು ಹಿಂದೆ ಒಂದು ಬಾರಿ ನೋಡಿದ್ದೀವಿ ಕೂಡ. ಈ ನಾಮದ ಅರ್ಥ ಅಮೃತವನ್ನು ವರ್ಷಿಸುವವಳು ಅನ್ನುವಂಥದ್ದು ಅರ್ಥ ಆಗುತ್ತೆ. ನಾಳೆಯ ದಿವಸ ಮುಂದಿನ ಶ್ಲೋಕದ ಅರ್ಥಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.